ಏನು ಬೇಕಾದ್ರೆ ಅನ್ಕೋಬೋದು. ನೋಟ ಅಲ್ಲಿ ಹೆಂಗಿದೆಯೋ ಈ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಸರ್. ಹೀರೋನ ವಿಲನ್ನ? ನೀವೇನು ಅದನ್ನ ಶೆಟ್ರೆ ಇಲ್ಲಿ ಸರ್ ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಮಧ್ಯೆ ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂತ ಮಧ್ಯದಲ್ಲಿ ಸಿನಿಮಾದ ಸಿನಿಮಾ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂತ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬಿ ಶೆಟ್ಟರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಸಿನಿಮಾ ಬಗ್ಗೆ. ಏನ್ ಹೇಳಿದ್ರು ಸರ್ ಸಿನಿಮಾ ನೋಡಿ? ಅಂದ್ರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ನ ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನ ಎಲ್ಲೆಲ್ಲ ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂಥ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂಥ ಚಾನ್ಸು. ಯಾಕಂದ್ರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸ್ ಇಂದ ಹಿಡಿದು ಮೈತ್ರಿಯಿಂದ ಹಿಡಿದು AGS ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡಿ ಅವ್ರು ಇಷ್ಟಪಟ್ಟಿರುವಂಥ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಆದ್ರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಹೋಗಿ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಬಹಳ ಇಷ್ಟ ಆಯ್ತು. ಬಟ್ ಈಗ ಯಾವ ಶೇಪಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ. ಯಾಕಂದ್ರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ, ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬಾ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ. ನೋಟ ಚಿನ್ನ ಸಾಂಗ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಕಾಕತಾಳಿ ಅಂತ ಅಥವಾ ಟ್ರೈಲರ್ಗೆ ಅಂತಾನೆ ಮಾಡ್ಕೊಂಡಿದ್ದ ಕಂಟೆಂಟ್ ಹೇಗೆ ಇದು? ನಿಮಗೆ ಪರ್ಸನಲ್ ಆಗಿ ಅಣ್ಣವರ ಸಾಂಗ್ಗಳಲ್ಲಿ ಯಾವ ಸಿಕ್ಕಾಪಟ್ಟೆ ಇಷ್ಟ ಅಂತ? ನನಗೆ ಆಕಾಶ ಮೇಲೆ ತುಂಬ ಇಷ್ಟ. ಯಾವಾಗ ಆಡ್ತಾ ಇರ್ತಾರೆ ಸಾಂಗ್ ತುಂಬ ಇಷ್ಟ. ಈ ಸಾಂಗು ಮತ್ತೆ ಉಪ್ಪಿ ಸರ್ ಇಬ್ಬರು ಕಾಂಬಿನೇಷನ್ ಏನಾದ್ರು ಲಿಂಕ್ ಇದೆಯಾ ಅಂತ ಯಾವ್ದು ಸಿನಿಮಾದಲ್ಲಿ ನೋಡಿ? ಶೆಟ್ರೆ, ಇಬ್ಬರು ದೊಡ್ಡ ಸ್ಟಾರ್ಗಳ ಜೊತೆ ಮೊದಲನೇ ಸರಿ ಅವರ ಕಾಂಬಿನೇಷನ್ ನೀವು ಎಂಟ್ರಿ ಆದರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆಕ್ಟ್ ಮಾಡ್ಬೇಕಾದ್ರೆ? ನಾನಾ ಓಡ್ತಾನೆ ಇದೆಯಲ್ಲ ಇಡೀ ಸಿನಿಮಾ. ಹೌದು, ಅದೇ ಆಕ್ಚುಲಿ ಸಿನಿಮಾದಲ್ಲಿ ನೋಡಬೇಕು, ಎಲ್ಲದನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತಿದ್ರಲ್ಲಿ ಆ ಥರದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂಥ ನನ್ನಂತ ನಿಮ್ಮಂತ ಎಲ್ಲರಂತ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂಥ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದ್ರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆಕ್ಟ್ ಮಾಡ್ತಾ ಇರಲಿಲ್ಲ. ನಾನು ತುಂಬಾ ಇಷ್ಟಪಡುವಂತಹ ಇಬ್ಬರು ನಟ ಮತ್ತೆ ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತು ಏನಂದ್ರೆ ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದ್ರೆ ಅವ್ರು ಎಷ್ಟು ಕಂಫರ್ಟಬಲ್, ಈಗ ನನ್ನ ಮಾತ್ರ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಶಿಯಸ್ ಇಲ್ಲದೆ ಮಾತಾಡ್ತಾರೆ. ಹಾಗಾಗಿ ನಾನು ಹೊರಗೆ ಬಂದ್ಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು, ಹೇಗೆ ಅನಿಸ್ತು ಸ್ಟಾರ್ಗಳ ಜೊತೆ? ಯಾವತ್ತು ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನಗೆ ಅನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದ್ರೂ ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ ಒಂದು ಇವ್ರು ಹೇಳುವಂತ ಮಾತು, ಅರ್ಜುನ್ ಜನ್ಯ ಹೇಳುವಂತ ಮಾತು ಅವ್ರು ಹೇಳ್ಬೇಕಾದ್ರೆ ಅದು ಸ್ವಲ್ಪ ತಡವರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದ್ರೂ ಕೂಡ ಇವ್ರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದ್ರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದ್ರೂ ಏನು ಹೇಳಿಲ್ಲ. ಆ ಏನು ಹೇಳ್ತಾ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆಕ್ಟ್ ಮಾಡೋದು ಬಹಳ ಈಸಿ ಆಯ್ತು. 2 hours 26 minutes. ಟೆನ್ಷನ್ ಏನಿಲ್ಲ ಸರ್, ನೋಡಿ ಹೆಂಗೆ ಮಾತಾಡಿದ್ರೆ ನಂಗೆ ಟೆನ್ಷನ್ ಇದ್ದಾಗ ಮಾತಾಡೋಕ್ಕಾಗತ್ತೆ ಸರ್, ಖುಷಿಯಿಂದ ಮಾತಾಡ್ತಾ ಇದ್ದೀನಿ, ಟೆನ್ಷನ್ನೇ ಇಲ್ಲ ಸರ್. ಶಿವಣ್ಣ ಹೇಳಿದ್ರಲ್ಲ, ಯದ್ ಭಾವಂ ತದ್ ಭವತಿ ಅಂತ, ಯಾವ ಥರ ನೋಡ್ರೆ ಹಂಗೆ ಸರ್. ಸರ್ ವೇದಿಕೆ ಮೇಲೆ ಶೆಟ್ರೆ
ನೀವೇ ಇಲ್ಲಿ ಹೇಳ್ಬೋದು. ಸರ್ ಇಲ್ಲಿ ಸರ್ ಪ್ರಮೋದ್ ಶೆಟ್ಟರು ವೇದಿಕೆ ಮೇಲೆ ಇರೋರು ಯಾರು ಬೇಕಾದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ, ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ. ಅದು ಖ್ಯಾತಿ ಕೂಡ ಆಗಿದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಗ್ಲಿಮ್ಸ್ಗಳನ್ನ, ಟ್ರೈಲರ್ಗಳನ್ನ ನೋಡಿದ್ರೆ ಕಾಪಾಡೋ ಅರ್ಧನಾರೀಶ್ವರ ಶಿವಣ್ಣ ಆಗಿರ್ಬೋದು, ಕಾಡುವಂತಹ ಯಮಭಕ್ತರು ನೀವಾಗಿರ್ಬೋದು, ಅವರ ಇಬ್ಬರ ಮಧ್ಯೆ ಒದ್ದಾಡೋ ರಾಜಭಿಷೇಕ್ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ ನಮ್ಮ ದೇಶದ ನಾವು ನಂಬುವಂತ ದೈವ ಮತ್ತೆ ಹುಟ್ಟಿ ಬರ್ತಾನೆ ಅಂತ. ಈ 45 ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತದೆ. ನಾನು ಹೇಳ್ದ, ಗೊತ್ತಿಲ್ಲ ಹೆಂಗೋ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೇಳ್ದಾಗ ನನಗೆ ಫ್ಲ್ಯಾಶ್ ಆಯಿತು, ಯಾವುದೋ ಒಂದು ಸಿನಿಮಾ ಅಂತ. ಏನು ಬರಬೇಕು ನನಗೆ ಗೊತ್ತಿಲ್ಲ, ಇದು ಸರಿನಾ ಇದು ನೀವು ಹೇಳಬೇಕು. ಯಾಕಂದ್ರೆ ಅಣ್ಣ ಅವರು ಎಲ್ಲ ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು, ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಯಾರೋ ಒಬ್ಬರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರು, ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಅಂತ. ಹೆಂಗನ್ಸಿರುತ್ತೆ ಅಲ್ಲಿರೋರ್ಗೆಲ್ಲ ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿರುತ್ತೆ ಗೊತ್ತಾ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳು ದೇವರೇ ಕಾಪಾಡೋದು ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು. ಪ್ರಮೋದ್ ಶೆಟ್ರೆ, ಒಂದ್ ಕಡೆ ಮೀನ್ ಬಿಟ್ಟು ಮಟನ್ ಲಾಲ್ ಕಟ್ ಮಾಡ್ಕೊಂಡು ನಿಂತಿದ್ದಾರೆ, ಹೇಗಿತ್ತು ಅಂತ? ಯಾಕಂದ್ರೆ ಆ ಕಡೆ ಮೀನು, ಆ ಕಡೆ ನೀನ್ ತಿಂದಿದ್ದಷ್ಟೇ ಇಲ್ಲ, ಮಟನ್ ಕಟ್ ಮಾಡೋ ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಕಷ್ಟಪಟ್ಟಿದ್ದೀನಿ ಕತ್ತರಿಸಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸಕ್ಕೆ. ಥ್ಯಾಂಕ್ ಯು. ಎಲ್ಲ ಕಡೆ ಹೋಗ್ಬೇಕಂತ ಆಸೆ ಇದೆ. ರಿಲೀಸ್ ಆದಮೇಲೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ನಮ್ಮ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ ಪ್ಲ್ಯಾನ್ ಮಾಡಿ ವಿಸಿಟ್ ಆಗಬೇಕು. ಯಾಕೆಂದರೆ ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದರೆ ಇನ್ನೂ ಹತ್ತಿರ ಆಗ್ತೀವಿ ಅಂತ ನಾವು. ಶಿವಣ್ಣ, ಶಾರದಾ ಇಲ್ಲಿ 3 ಜನಕ್ಕೂ ಕ್ವಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರು ಕೇಳಲ್ಲ. ಬಟ್ ಗಿವನ್ 45 ಡೇಸ್ ಡೆಸ್ಟಿನಿ 45 ಡೇಸ್ ಕೊಟ್ಟು ನಿಮಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಹೇಳ್ಬಿಡ್ತೀನಿ ಈಸಿಯಾಗಿ. ಇನ್ 45 ಡೇಸ್. ಅದೇ ಕೆಟ್ಟದನ್ನೆಲ್ಲ ಒಳಗೆ ಬಿಸಾಕ್ಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್. ಇಲ್ಲ, ವ್ಯಾಲ್ಯೂ ದ ಲೈಫ್. ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ. ಸರ್ ನಿಮ್ಮ ಕ್ಯಾರೆಕ್ಟರ್ ಇಟ್ಕೊಂಡು ಹೇಳಬೇಕು. ನನ್ನ ಕ್ಯಾರೆಕ್ಟರ್ ಇಟ್ಕೊಂಡು ವ್ಯಾಲ್ಯೂ ದ ಲೈಫ್. ಇಟ್ ಮೈಟ್ ಬಿ ಎನಿಥಿಂಗ್. ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್. ಅವಾಗ ಅದರಿಂದಲೇ ಏನೋ ಆಗ್ಬೋದು, ಬಟ್ ಆದರೂ ವ್ಯಾಲ್ಯೂ ದ ಲೈಫ್. ರಾಜಬಿ ಶೆಟ್ಟಿ, ಅದೇ ನಂಗೆ ಆ ಪ್ರಶ್ನೆಗೆ ಏನು ಉತ್ತರ ಓಡೋದು ಬಿಟ್ಟು ಹಾಂ, ಓಡ್ತಾನೆ ಇದ್ರು. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗ್ಬೇಕು. ಇಲ್ಲಿ ಒಳಗಡೆ ಧಾವಂತ ಇರುತ್ತಲ್ಲ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದ್ದೀವಿ, ಆ ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂತ ನೆಮ್ಮದಿ ಎಲ್ರಿಗೂ ಸಿಗ್ಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಅದನ್ನ ಹಾರೈಕೆ ಅಷ್ಟೇ. ಸರ್ ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಏನು ಕ್ವಶನ್ ಗೊತ್ತಾಗ್ತಾ ಇಲ್ಲ. 45 ದಿವಸ ಕೊಟ್ರೆ ನಿಮ್ಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನ್ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ನೋಡಿ ಅಷ್ಟೇ. ಮೇ ಬಿ ಅವ್ರು ಪರವಾಗಿ ಆನ್ಸರ್ ಮಾಡಿದ್ರೆ ಎಲ್ಲರೂ ಅವ್ರ ತರ ಮುಗ್ಧರಾಗಬೇಕು ಅಂತ ಅನ್ಕೋಬೋದೇನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.